ರೆಡಿಯಾ? ಹಲೋ ಹಾಯ್, ನಾನು ನಿಮ್ಮ ಶೈಲಜಾ. ಮತ್ತು ಇನ್ನೊಂದು ಸತಿ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ. ನೋಡೋಣ, ಶ್ರೀ ವಿದ್ಯಾನಿಕೇತನ್ ಸ್ಕೂಲಲ್ಲಿ ಲಾಸ್ಟ್ ಇಯರ್ ನಾವು ಇಲ್ಲೇ ಕಂಡಕ್ಟ್ ಮಾಡಿದ್ವಿ. ಬಟ್ ಲಾಸ್ಟ್ ಇಯರ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಬಟ್ ಆದರೂ ನಾವು ಪ್ರಯತ್ನ ಮಾಡಿದ್ವಿ. ಹಾಗೆ ಇನ್ನೊಂದು ಚಾನ್ಸ್ ಸಿಕ್ತು ನಮಗೆ ಇನ್ನೊಂದು ಸತಿ ಎಲೆಕ್ಷನ್ಸ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಶ್ರೀ ವಿದ್ಯಾನಿಕೇತನ್ ಸ್ಕೂಲ್ ಅಂತ ಹಾಕಿ ಪ್ರೌಢಶಾಲೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ ಹಾಕಿದ್ದಾರೆ. ಅಲ್ಲಿ ನಮ್ಮ ಎಲೆಕ್ಷನ್ಸ್ ಎಲ್ಲ ನಡೀತಾ ಇದೆ. ಹೇಗೆ ನಡೀತಾ ಇದೆ? ತುಂಬ ಜೋರಾಗಿ ನಡೀತಾ ಇದೆ ಅನ್ಬೋದು. ಅವರವರು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಲೀಡರ್ಸು, ದರ್ಶಕರು, ದರ್ಶನೀಯರು ಎಲ್ಲ ಕಾರ್ಯದರ್ಶಕರು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ತುಂಬ ಜೋರಾಗೆ ನಡೀತಾ ಇದೆ ಇಲ್ಲಿ. ನೋಡೋಣ, ಮುಂದೆ ಸಾಗೋಣ. ಏನೇನು ಎಲ್ಲ ಅಪ್ಡೇಟ್ ತಿಳ್ಕೊಳ್ಳೋಣ. ಬನ್ನಿ ಹಾಗೆ ಹೋಗೋಣ. ಇಲ್ಲಿ ನೋಡ್ಬೋದು ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಗುಂಪಾಗಿ ಸೇರಿದ್ದಾರೆ. ಅವರೊಂದು ಗುರುತಿಗೆ ವೋಟ್ ಹಾಕ್ಬೇಕನ್ನೋ ಇದಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ನಾವು ಅವರ ಜೊತೆ ಸೇರೋಣ, ಅವರ ಒಂದು ಅಭಿಪ್ರಾಯಗಳನ್ನು ನಾವು ತಿಳ್ಕೊಳ್ಳೋಣ. ಅವರು ಏನಕ್ಕೆ ನಿಂತಿದ್ದಾರೆ, ಅವ್ರು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಸ್ಕೂಲಿಗೆ ಸಮಾಜಕ್ಕೆ ಏನು ತಿಳಿಸ್ಬೇಕು ಅಂದ್ಕೊಂಡಿದ್ದಾರೆ. ನಾವು ನೋಡೋಣ, ಅವರ ಮಾತಿನಲ್ಲಿ ಕೇಳೋಣ. ಬನ್ನಿ. ಹಾಯ್, ನಿಮ್ಮ ಹೆಸರೇನು? ವಿಷ್ಣು. ಓಕೆ, ಯಾರಿಗೆ ವೋಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಹೇಳಲ್ಲ, ಸೀಕ್ರೆಟ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ನಿಮ್ಮ ಹೆಸರೇನು? ಯಾರಿಗೆ ವೋಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನೀವು ವೋಟ್ ಮಾಡಿ ಗೆಲ್ಲಿಸ್ತೀರಾ. ಯಾರು ಬೇಕು ಅವ್ರನ್ನ ಚೂಸ್ ಮಾಡ್ಕೊಂಡು ಗೆಲ್ಲಿಸ್ತಾರೆ. ಓಕೆ ವೀಕ್ಷಕರೇ, ನೋಡ್ತಾ ಇದ್ದೀರಾ, ಅವರೆಲ್ಲ ಒಂದು ಸೀಕ್ರೆಟ್ ಆಗಿ ಇಕ್ಕಿದ್ದಾರೆ. ಯಾರು ರಿಲೀಸ್ ಮಾಡ್ತಾ ಇಲ್ಲ, ರಿಲೀಸ್ ಮಾಡೋಕ್ಕೂ ರೆಡಿ ಇಲ್ಲ. ಏನಂತ ತಿಳ್ಕೊಂಡಿದ್ದಾರೆ, ನೋಡೋಣ ಯಾರು ಗೆಲ್ತಾರೆ, ಯಾರಿಗೆ ಲಕ್ ಇದೆ, ಯಾರಿಗೆ ಅದೃಷ್ಟ ಇದೆ ಅಲ್ಲ ನೋಡೋಣ. ಮುಂದೆ ಬನ್ನಿ, ಕೇಳೋಣ. ಅಷ್ಟೊತ್ತಿಗಾಯ್ತು ಬಂದು ನಿಂತ್ಕೊಂಡು. ವೀಕ್ಷಕರೇ, ಇಲ್ಲಿ 5 ಗಂಟೆಯಿಂದ ಬಂದು ನಿಂತಿದ್ದಾರಂತೆ ವೋಟ್ ಮಾಡೋಕ್ಕೆ. ಅಯ್ಯೋ, ಬಿಸಿಲು ಹೊಡಿತಾ ಇದೆ, ಪಾಪ ಜನಗಳೆಲ್ಲ ಸ್ಟ್ರಗಲ್ ಆಗ್ತಾ ಇದ್ದಾರೆ. ಅವರ ನಾಯಕರನ್ನ ಒಂದು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ, ಅವರ ಒಳಗೆ ಇರೋ ಒಳ್ಳೆ ಮನಸ್ಸನ್ನು ಅವರು ಗೆಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಯಾರು ಗೆಲ್ತಾರೆ ಯಾರು ನೋಡೋಣ. ಅವ್ರಿಗೆ ಒಳ್ಳೇದಾಗಲಿ, ಅವರ ನಾಯಕರನ್ನ ಅವರು ಚೂಸ್ ಮಾಡ್ಕೊಳ್ತಾರೆ. ಹಾಗೆ ಬಂದರೆ ಇಲ್ಲಿ ನೋಡೋಣ, ಇಲ್ಲಿ ನಿಂತಿರೋ ಅಭ್ಯರ್ಥಿಗಳು ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡೋಣ, ಅವ್ರನ್ನ ಮಾತಾಡೋಣ. ಒಂದು 4 ಮಾತುಗಳಲ್ಲಿ ಕೇಳೋಣ. ಓಕೆ, ನಿಮ್ಮ ಹೆಸರು ಹೇಳಿ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಏಂಜಲ್. ಓಕೆ, ಏನು ವರ್ಷ ಈ ವರ್ಷ ಹಾಮಿ ಮಾಡಿದ್ದೀರಾ ಮಕ್ಕಳಿಗೆ? ನೀವು ಏನು ಕೊಡಿಸ್ತೀನಿ? ನಾವು PT ಕೊಡಿಸ್ತೀವಿ, ಆ್ಯನ್ಯುವಲ್ ಡೇ ಕೊಡಿಸ್ತೀವಿ, ಬೇಕಂದ್ರೆ ಟ್ರಿಪ್ ಮಾಡ್ಕೋತೀವಿ. ವೀಕ್ಲಿ 2 ಟೈಮ್ PT ಇರುತ್ತೆ. ಸ್ಕೂಲ್ ಡಿಸಿಪ್ಲಿನ್ ತರ್ತೀವಿ, ಸ್ಕೂಲ್ನ ಸ್ಕೂಲ್ ಪೂರ್ತಿ ಇಂಗ್ಲೀಷ್ ಮಾತಾಡೋಂಗೆ ಮಾಡ್ತೀವಿ. ಅವ್ರಿಗೆ ಏನು ಬೇಕೋ ಅದನ್ನು. ಒಂದು ವೇಳೆ ನೀವು ಕೊಟ್ಟಿರೋ ಹಾಮಿಗಳನ್ನ ಬ್ರೇಕ್ ಮಾಡಿದ್ರೆ ನೀವು ನನಗೆ ಆ ಪೊಸಿಷನ್ ಬೇಡ, ಅಲ್ಲೇ ಅವಾಗಲೇ ಕ್ಯಾನ್ಸಲ್ ಮಾಡ್ತೀರಾ. ನೋಡ್ತೀರಾ ವೀಕ್ಷಕರೇ, ಲಾಸ್ಟ್ ಇಯರ್ ನಮಗೆ ಜಾಸ್ತಿ ದಿನ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಯಾವುದನ್ನು ಏನು ಜುಜುಬಿ ಆಯಿತು, ಏನು ಮಾಡಿಲ್ಲ ಯಾರು. ಬಟ್ ಈ ಇಯರ್ ಯಾರ್ಯಾರು ನಿಲ್ತಾ ಇದ್ದಾರೆ ಅವರೊಂದು ಹಾಮಿ ಮಾಡ್ತಾ ಇದ್ದಾರೆ. ನೋಡೋಣ ಅವರು ಗೆಲ್ಲಿ ಅಂತ. ನಿಮ್ದು ಒಂದು ಸಿಂಬಲ್ ಏನು ಸಿಂಬಲ್? ನಮ್ಮದು ಡೈಮಂಡ್. ಏನು ಇದಕ್ಕೆ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ? ಡೈಮಂಡ್ ಹೇಗೆ ಶೈನ್ ಆಗುತ್ತೆ, ಸ್ಕೂಲ್ ಕೂಡ ಹಾಗೆ ಶೈನ್. ವೆರಿ ಗುಡ್. ಒಳ್ಳೇದಾಗಿ. ಅವರಿಗೊಂದು ಏನಿರ್ತದೆ, ಅವರ ಒಂದು ಸಿಂಬಲ್ ಯಾಕೆ ಡೈಮಂಡ್ ಶೈನ್ ಆಗುತ್ತೋ ಅದೇ ಥರ ಅವ್ರ ಸ್ಕೂಲು ಆಗಬೇಕು ಅಂತ ಅವ್ರನ್ನ ಇಚ್ಛೆ ಮಾಡಿದ್ದಾರೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನಿಮ್ಮ ಒಂದು ಅಭಿಪ್ರಾಯ ಹೇಳಿ, ಯಾರು ಗೆಲ್ಬೇಕು ಅಂದ್ಕೊಂಡಿದ್ರು? ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇದೆಯಾ? ಗೆಲ್ತೀವಿ ನಾವು, ನಮ್ಮ ಪಾರ್ಟಿನೇ ಗೆಲ್ತೀವಿ ನಾವು ಅಂತ ಅನಿಸ್ತಾ ಇದೆಯಾ ಇಲ್ವಾ? ಅನಿಸ್ತಾ ಇದೆಯಾ? ಸುಮ್ಮನೆ ಮಾತಲ್ಲಿ ಅನಿಸ್ತಾ ಇದೆಯಾ? ಇಲ್ಲ, ಅವ್ರ ಕಾನ್ಫಿಡೆನ್ಸ್ ಮೇಲೆ ಅನಿಸ್ತಾ ಇದೆ ಅವ್ರು ಗೆಲ್ತಾರೆ. ಓಕೆ, ಅವರು ಕಾನ್ಫಿಡೆನ್ಸ್ ಮೇಲೆ ಅವ್ರು ಗೆಲ್ತಾರೆ ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಮಮ್ಮಿ ಹೇಳಿ? ನೀವು ಗೆಲ್ತೀರಾ? ನಿಮ್ಮ ಪಾರ್ಟಿ ಈ ಥರ ಪಾರ್ಟಿ ಇದ್ರೆ ಏನು ಗೆಲ್ತೀರಾ ನೀವು?
ಪಾರ್ಟಿ ಗೆಲ್ತೀರಾ ಇಲ್ವಾ ನೀವು? ಓಕೆ, ಅವ್ರು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿ ಮೇಡಮ್, ಏನಕ್ಕೆ ಪಾರ್ಟಿ ಗೆಲ್ತೀರಾ ನೀವು? ನಿಮ್ಮ ಪಾರ್ಟಿ ನೀವು ಹಿಂದೆ ನಿಂತ್ಕೊಂಡು ನಿಮ್ಮ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀರಾ? ಓಕೆ, ಅವ್ರು ಗೆಲ್ಲಿಸ್ತಾರೆ ಅಂತ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಕಂಗ್ರ್ಯಾಚುಲೇಷನ್, ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು. ಅಭ್ಯರ್ಥಿಗಳು ಇಲ್ಲಿ ಒಬ್ರು ಅಭ್ಯರ್ಥಿಗಳಿದ್ದಾರೆ, ಮಾತಾಡ್ಸೋಣ ಅವ್ರದ್ದು. ಮೇಡಮ್, ಫಸ್ಟ್ ನಿಮ್ದು ಹೇಳಿ, ನಿಮ್ದೊಂದು ಸಿಂಬಲ್ ಏನಿದೆ? ಏನು ನಿಮ್ಮದೊಂದು ಸಿಂಬಲ್? ಯಾಕೆ ಈ ಸಿಂಬಲ್ ಅಂತ ನೀವು ಚೂಸ್ ಮಾಡ್ಕೊಂಡಿದ್ದೀರಾ? Time is very important in our life, and for students. ಓಕೆ, ಎಸ್ ಮ್ಯಾಮ್, ಇಟ್ಸ್ ಓಕೆ, ಟೆಲ್ ಮಿ. So ಮ್ಯಾಮ್ ಅವರಿಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಭ್ಯರ್ಥಿಗಳಾಗಿ ನಿಂತ್ಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಬೇಜಾರು ಮಾಡ್ಕೋಬೇಡಿ, ಅವ್ರು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಮೇಡಮ್. ಓಕೆ, ಇಟ್ಸ್ ಓಕೆ, ಟೆಲ್ ಮಿ ಮ್ಯಾಮ್. ಸೊ ಟೈಮ್ ನಮ್ಮ ಜೀವನದಲ್ಲಿ ಜಾಸ್ತಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಸ್ಟೂಡೆಂಟ್ಸ್ಗಳು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಓದೋದಲ್ಲಿ ಟೈಮ್ ಕೊಡಬೇಕು. ಟೈಮ್ ಒಂದು ಫಿಕ್ಸ್ ಆಗಿರಬೇಕು, ಆಟಾಡುವಾಗಲೂ, ಊಟ ತಿನ್ನುವಾಗಲೂ, ಸ್ಟಡಿ ಮಾಡುವಾಗಲೂ ಎಲ್ಲದಕ್ಕೆ. ಆ್ಯಂಡ್ ಅದಕ್ಕೆ ನಾನು ಸಿಂಬಲ್ ಮಾಡಿಸಿರ್ತೀನಿ. ಈಗ ಏನಂತ ಹಾಮಿಗಳು ಕೊಟ್ಟಿದ್ದೀರಾ ನೀವು ಈ ಸ್ಕೂಲಿಗೆ? ಏನು ಮಾಡ್ತೀನಿ ಅಂತ ಹಾಮಿಗಳು ಕೊಟ್ಟಿದ್ದೀರಾ? ನಾನು ಸ್ಕೂಲಿಗೆ ಡಿಸಿಪ್ಲಿನ್ ಮಾಡೋಕ್ಕೆ ಐ ಪ್ರಾಮಿಸ್ ದ್ಯಾಟ್ ಐ ಪುಟ್ ಐ ಮೇಕ್ ದಮ್ ಕ್ಲಾಸ್ ಡಿಸಿಪ್ಲಿನ್ and the whole school also discipline, and whatever they ask for I'll just keep them, and I'll just make sure I'll bring whatever I promise them. I'll just make sure that I will stand for my words, stand in my words, and I'll bring new sports to the school, and whatever they ask I'll just keep, as I said. ಓಕೆ, ವೀಕ್ಷಕರೇ ನೋಡಿದ್ರಲ್ವಾ ಅವ್ರು ಏನೇನು ಹಾಮಿ ಕೊಟ್ಟಿದ್ದಾರೆ. ನಾವು ಟೈಮ್ನ ಮೇಂಟೈನ್ ಮಾಡ್ತೀವಿ, ಆಮೇಲೆ ಊಟ ತಿಂಡಿ ಎಲ್ಲದರಲ್ಲಿ ಅಲ್ಲಿ ಮೇಂಟೈನ್ ಮಾಡ್ತೀವಿ, ನ್ಯೂ ಗೇಮ್ಸ್ನ ನಾವು ಕೊಡ್ತೀವಿ ಅಂತ ಅವರು ಮಕ್ಕಳಿಗೆ ಒಂದು ಹಾಮಿಯನ್ನು ಕೊಟ್ಟಿದ್ದಾರೆ. ಅವರ ಹಾಮಿ ಒಂದು ನೆರವೇರಲಿ ಅಂತ ನಾವು ಭಾವಿಸೋಣ. ಸೊ ಇಲ್ಲಿ ಅವರು ಟೈಮನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಅವರ ಒಂದು ಗುರುತನ್ನು ನಾವು ಮರ್ಯಾದೆ ಕೊಟ್ಟು ಅವರಿಗೆ ಒಳ್ಳೇದಾಗಲಿ ಅಂತ ಒಂದು ಹಾರೈಸೋಣ. ಆಲ್ ದ ಬೆಸ್ಟ್ ಮೇಡಮ್. ನಿಮ್ಮ ಒಂದು ನಿಮ್ಮ ಒಂದು ಪಾರ್ಟಿ ಪ್ರಯತ್ನ ಮಾಡ್ತಾ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಖಂಡಿತ ಏನಾದರೂ ಮಾತು ಕೊಟ್ಟರೆ ಅವ್ರು ಸ್ಟ್ಯಾಂಡ್ ಆಗ್ತಾರಂತೆ. ವೆರಿ ಗುಡ್. ಆ ಥರ ಕಾನ್ಫಿಡೆಂಟ್ ಇರಬೇಕು ಅವರಿಗೆ. ಓಕೆ, ದರ್ಶನೀಯರಿಗೆ ಅವರು ಒಂದು ಕಾನ್ಫಿಡೆಂಟ್ ಇರಬೇಕು. ನೀವು ಹೇಳ್ತೀರ ಅವ್ರು ಗೆಲ್ತಾರೆ ಅಂತ? ನಮ್ಮ ಪಾರ್ಟಿನೇ ಗೆಲ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಿಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಹಾಂ, ಓಕೆ. ಇಲ್ಲಿ ಇವರ ಹೆಸರೇ ನಮಗೆ ಫಸ್ಟ್ ಆಫ್ ಆಲ್ ನಮ್ಗೆ ಹೆಸರೇ ಕೇಳ್ತಾ ಇಲ್ಲ ಯಾರಿಗೂ. ಓಕೆ, ಅಲ್ಲಿ ಅವರು ಅಭ್ಯರ್ಥಿಗಳಿಗೆ ನಂದಿನಿ ಅಂತ ಅವ್ರು ನಿಂತ್ಕೊಂಡಿರೋರು. ಇಲ್ಲಿ ನಿಂತ್ಕೊಂಡಿರೋರು ನಿಮ್ಮ ಹೆಸರು ಹೇಳಿ ಸರ್. ಮುಸ್ಲಿಮು ಮೊಹಮ್ಮದ್ ಮುಬಾರಕ್. ಸ್ವಲ್ಪ ಜೋರಾಗಿ ಹೇಳ್ಬೇಕು ಸರ್. ಸರ್ ಅವರಿಗೆ ಪ್ರಿಯ ವೀಕ್ಷಕರೇ ಬೇಜಾರು ಮಾಡ್ಕೊಬೇಡಿ, ಅವ್ರ ಗಂಟಲು ಅಷ್ಟೇ ಇದೆಯಂತೆ, ಅವ್ರು ಜೋರಾಗಿ ಮಾತಾಡೋಕ್ಕಾಗಲ್ಲ ಅಂತೆ. ಅವರ ಹೆಸರು ಮುಬಾರಕ್ ಅಂತ. ಅವರು ಇದು ಈ ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರು ಏನೇನು ಹಾಮಿ ಕೊಟ್ಟಿದ್ದಾರೆ ಕೇಳೋಣ. ಹೇಳಿ ಸರ್, ಏನೇನು ಹಾಮಿ ಕೊಟ್ಟಿದ್ದೀರಾ ನೀವು? ಏನು ಮಾಡ್ತೀರಾ? ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಕನ್ನಡ ಸರಿಗೆ ಕನ್ನಡ ಬರಲ್ಲಂತೆ, ಆದರೂ ಪಾಪ ಕ್ಲಾಸಲ್ಲಿ ಟ್ರೈ ಮಾಡ್ತಾರಂತೆ ಮಾತಾಡೋಕ್ಕೆ. ನೋಡೋಣ. ಓಕೆ, ಹೇಳಿ ಸರ್. ಟೆಲ್ ಮಿ ಸರ್, ವಾಟ್ ಯು ಗಿವ್ ದ ಪ್ರಾಮಿಸ್ ಟು ಚಿಲ್ಡ್ರನ್ಸ್? ಓಕೆ, ಓಕೆ. ಸೊ ಸರ್ ಹೇಳ್ತಾ ಇದ್ದಾರೆ, ನಾನೆಲ್ಲ ಪ್ರಿನ್ಸಿಪಲ್ ಸರ್ ಹತ್ರ ಆ್ಯಂಡ್ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಆಲ್ರೆಡಿ ನಾನು ಮಾತಾಡಿದ್ದೀನಿ. ನಾನು ಏನೇನು ಪ್ರೊವೈಡ್ ಮಾಡಬೇಕು ಅದೆಲ್ಲ ನನ್ನ ಕಡೆಯಿಂದ ಮಾಡ್ತೀನಿ ಅಂತ ಹಮ್ಮಿ ಕೊಟ್ಟಿದ್ದಾರಂತೆ. ಸೊ ಅವರ ಒಂದು ಆಶೆ ನೆರವೇರಲಿ ಅಂತ ನಾವು ಪ್ರೋತ್ಸಾಹಿಸೋಣ. ಅವರ ಒಂದು ಗುರುತು ಇದು ಏನು ಸರ್ ಸಿಂಬಲ್? ಎಲ್ಲಿ ನೋಡಿಲ್ಲ, ವಿಚಿತ್ರವಾಗಿದೆ. ಏನು ಸಿಂಬಲ್ ಸರ್ ಇದು? ಯಾಕೆ ಈ ಸಿಂಬಲ್ನ ಚೂಸ್ ಮಾಡ್ಕೊಂಡಿದ್ದೀವಿ? ಗುರಿದು ಏನು? ಗುರಿ ಅಂದರೆ ಗುರುತು ಹೆಂಗೆ? ಗುರಿ ಅಂದರೆ ಹಿಂಗಂದ್ರೆ ಏನು? ಅವರು ಹೇಳ್ತಾ ಇದ್ದಾರೆ ಅವ್ರ ಗುರುತು ಬಗ್ಗೆ ಸರಿಯಾಗಿ ಅವ್ರಿಗೆ ಒಂದು ಒಪಿನಿಯನ್ ಇಲ್ಲ ಅಂತ. ಇದು ಹೀಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವರು ಈ ಗುರುತು ಇಟ್ಕೊಂಡಿದ್ದಾರೆ. ನನಗೆ ಸ್ವ್ಯಾಗ್ ಗುರುತಿದೆ, ನಾನು ಒಳ್ಳೇದಾಗ್ತೀನಿ, ನಾನು ಗೆಲ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಬಂದಿದ್ದಾರೆ. ನೋಡೋಣ ಪ್ರಿಯ ವೀಕ್ಷಕರೇ, ಯಾರು ಗೆಲ್ತಾರೆ ಯಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಒಂದು ಪೋಟಿ ನಡೀತಾ ಇದೆ. ಒಂದು ಶ್ರೀ ವಿದ್ಯಾನಿಕೇತನ್ ಪರಪ್ಪನಗರ ಶ್ರೀ ವಿದ್ಯಾನಿಕೇತನ್ ಸ್ಕೂಲಲ್ಲಿ ಒಂದು ಪೋಟಿ ನಡೀತದೆ. ಯಾರು ಗೆಲ್ತಾರೆ ಅಂತ ಒಂದು ನಾವು ತಿಳ್ಕೊಳ್ಳೋಣ ಅವ್ರ ಮಾತಲ್ಲಿ. ನೀವು ಹೇಳಿ, ನಿಮ್ಮ ಪಾರ್ಟಿ ನೀವು ಗೆಲ್ಲಿಸ್ತೀರಾ ಇಲ್ಲ ಹಿಂದೆ ಹೇಳ್ತೀರಾ ಸರ್? ಗೆಲ್ಲಿಸ್ತೀವಿ. ಓಕೆ, ವೆರಿ ಕಾನ್ಫಿಡೆಂಟಾಗಿ ಹೇಳ್ತಿದ್ರೆ ನಮ್ಮ ಪಾರ್ಟಿನ ನಾವು ಗೆಲ್ಸಿರ್ತೀವಿ ಅಂತ. ಓಕೆ, ವೆರಿ ಗುಡ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಹಾಗೆ ಇಲ್ಲೇ ಹಿಂಗೆ ಬಂದರೆ ಇಲ್ಲಿ ಇವ್ರ ಹೆಸರು ತಿಳ್ಕೊಳ್ಳೋಣ. ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ. ಓಕೆ ಸರ್, ಇಲ್ಲಿ ಪ್ರಿಯ ವೀಕ್ಷಕರೇ, ಈ ಸತಿ ನಿಂತ್ಕೊಂಡಿರೋರೆಲ್ಲ ಒಂದು ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ ಆ ಥರ ಭೇದ ಭಾವ ಇಲ್ದಿರ ಎಲ್ಲರೂ ನಿಂತ್ಕೊಂಡಿದ್ದಾರೆ. ನಾನು ನಿಲ್ತೀನಿ, ನಾನು ಗೆಲ್ಲಬೇಕು ಅಂತ. ಇವರಿಲ್ಲಿ ಮ್ಯಾಕ್ಲೋನ್ ಅಂತ ಅವರು ಹೆಸರು ಹೇಳ್ತಾ ಇದ್ದಾರೆ. ಸೊ ಕೇಳೋಣ ಸರ್ ಏನೇನು ಹಾಮಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸರ್ ಹೇಳಿ, ಏನೇನು ಹಾಮಿ ಮಾಡಿದ್ದೀರಾ ನೀವು? ಸತ್ಯಗಳನ್ನ ಕೊಟ್ಟಿದ್ದೀವಿ, ಹಾನಿ ಓಕೆ. ಏನು ಸತ್ಯಗಳು ಕೊಟ್ಟಿದ್ದೀರಾ ನೀವು? ಸ್ಕೂಲ್ ಡಿಸಿಪ್ಲಿನ್, ಆಮೇಲೆ ಅವ್ರೇನಾದರೂ ತಪ್ಪುಗಳು ಮಾಡ್ತಾರೆ ಅದಕ್ಕೆ ಒಂದು ಚಾನ್ಸಸ್ ಕೊಡೋಣ ನಾವು ಹೇಳಿದ್ದೀವಿ ಅವ್ರಿಗೆ. ಆಮೇಲೆ ಆಟಾಡೋಕ್ಕೆ 2 ದಿನ ಬೆಳೆದ ಅಂತ ಹೇಳಿದ್ದೀವಿ. ನೋಡೋಣ ಅವ್ರು ನಮ್ಮ ಗೆಲ್ತಾರೆ. ಸರ್ ನೀವು ಪರ್ಫೆಕ್ಟ್ ಆಗಿರ್ತೀರಾ? ಹಾಂ ಓಕೆ ಸರ್. ಮ್ಯಾಕ್ಲೋನ್ ಸರ್ ಹೇಳ್ತಾ ಇದ್ದಾರೆ ಐ ಬಿ ವೆರಿ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವರ ಮಾತಿ ಮೇಲೆ ಅವ್ರು ನಿಲ್ತಾರ ಇಲ್ಲ ಅಂತ. ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ 1 ಸೆಕೆಂಡ್ಸ್ ಆ್ಯಂಡ್ 3rd ಇವ್ರ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಬ್ರೇಕ್ ಮಾಡಿದ್ಮೇಲೆ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಆ ಥರ ಇದ್ರೇ ಜನಗಳು ಸ್ವಲ್ಪ ಕೇಳ್ತಾರೆ ಮಾತು. ಈ ಥರ ಕಂಡೀಷನ್ಗಳಿದ್ರೆ ಸುಮ್ಮನೆ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ. ಲಾಸ್ಟ್ ಇಯರು ನಮಗೆ ತುಂಬಾ ಹಾಮಿಗಳು ಮಾಡಿದ್ರು ಸರ್. ಸೊ ಇದೇ ನೀವು ಯಾವ ಕ್ಲಾಸಲ್ಲಿ ನಿಂತ್ಕೊಂಡಿದ್ದೀರೋ ಆ ಕ್ಲಾಸ್ ಅವರೇ ತುಂಬ ಹಾಮಿಗಳು ಕೊಟ್ಟರು, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಸೊ ಅವ್ರ ಬಗ್ಗೆ ಏನಾದರೂ ನಿಮ್ಗೊಂದು ಐಡಿಯಾ ಇದೆಯಾ? ಅವ್ರು ಏನು ಮಾಡಿದ್ರು, ಹೆಂಗೆ ಮಾಡಿದ್ರು? ಸೊ ಏನಾದರೂ ಸ್ವಲ್ಪ ಅವ್ರ ಬಗ್ಗೆ ಹೇಳ್ತೀರಿ 4 ಮಾತು? ಅವ್ರ ಬಗ್ಗೆ ಅಂದರೆ ನಾವು ನೋಡಿದ್ದೀವಿ ಲಾಸ್ಟ್ ಇಯರ್ ಅವ್ರ. ಇವಾಗ ಈ ಇಯರ್ ಆ ಥರ ಇರಲ್ಲ. ಈ ಇಯರ್ ನಾವು ನಿಲ್ದ್ರೆ ನಾವು ಒಂದು ವೇಳೆ ನೀವು ನಿಮ್ಮ ಮಾತುಗಳನ್ನ ಬ್ರೇಕ್ ಮಾಡಿದ್ರೆ ಏನಂತ ಅನ್ಕೊಳ್ತೀರಾ? ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಹೇಳಿರೋದನ್ನ ಮಾಡ್ತೀವಿ, ನಾವು ಬ್ರೇಕ್ ಮಾಡೋದು. ಲಾಸ್ಟ್ ಇಯರ್ ಹಾಮಿ ಕೊಟ್ಟರು. ವೀಕ್ಷಕರೇ ನೋಡ್ತಾ ಇದ್ದೀರಲ್ವಾ, ಇವ್ರು ಕೊಟ್ಟಿರೋ ಹಾಮಿಗಳು ಲಾಸ್ಟ್ ಇಯರ್ ಕೊಟ್ಟಿರೋ ಹಾಮಿಗಳೆಲ್ಲ ಸೇಮ್ ಇದೆ. ಬಟ್ ಇವ್ರು ಹೇಳ್ತಾ ಇದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಬ್ರೇಕ್ ಮಾಡಿದ್ರೆ ರಿಸೈನ್ ಮಾಡ್ತೀವಿ. ಇವ್ರು ಹೇಳ್ತಾ ಇದ್ದಾರೆ ನಾನು ರಿಸೈನ್ ಮಾಡ್ತೀನಿ, ನನ್ನ ಒಂದು ಏನಾದರೂ ನಾನು ಮಾತು ಕೊಟ್ಟಿದ್ದೀನಿ ಅದಕ್ಕೆ ನಾನು ರಿಸೈನ್, ನಾನು ತಕ್ಕವನಲ್ಲ ಅಂತ ಅವರು ಒಂದು ಲೆಟರ್ ಬರೆದು ಕೊಟ್ಟು ಅವ್ರು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದೇ ಭಾವಿಸೋಣ. ಸೊ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾರೆ ದೇವರು. ಅದಕ್ಕೆ ಇಲ್ಲಿರೋರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರವರ ಮಾತನ್ನು ಅವರು ನಿಲ್ಲಿಸ್ಕೊಳ್ಳಿ ಅಂತ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಹಿಂದೆ ನೋಡಿದ್ರೆ ಇಲ್ಲಿ ಒಂದು ಬ್ಯಾಚ್ ಇದೆ, ಅವರಿಗೆ ಸಪೋರ್ಟ್ ಮಾಡೋ ಬ್ಯಾಚ್ ಇದೆ. ಸೊ ಸರ್ ಹೇಳಿ, ಅವ್ರನ್ನ ಗೆಲ್ಸ್ಬೇಕು ಅನ್ಸ್ಕೊಂಡಿದ್ದೀರಾ ಇಲ್ಲ ಹಿಂದೆ ಇಟ್ಕೊಂಡು ಚೂರಿ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಗೆಲ್ಸ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಿ ಇವ್ರ ಹೆಸರು ನೋಡ್ಬೋದು ನೀವು. ಲಾಸ್ಟ್ ಇಯರ್ ಇವರು ಇಲ್ಲಿದ್ರು. ಓಕೆ, ಇವ್ರ ಮಾತಲ್ಲಿ ಒಂದು 4 ಮಾತಲ್ಲಿ ಕೇಳೋಣ. ಲಾಸ್ಟ್ ಇಯರ್ ನೀವು ನಿಂತ್ಕೊಂಡಿದ್ರಲ್ಲ ಸರ್, ಏನಾಯ್ತು? ಏನಿಲ್ಲ, ಅಷ್ಟೊಂದು ಇದಾಗಿಲ್ಲ. ಲಾಸ್ಟ್ ಇಯರ್ ನನಗೆ ಈ ಸ್ಕೂಲಿಂದ ಸ್ವಲ್ಪ ಕಂಪ್ಲೇಂಟ್ ಬಂತು, ನೀವು ಕೊಟ್ಟಿರೋ ಮಾತನ್ನ ಬ್ರೇಕ್ ಮಾಡಿದ್ರಿ ಅಂತ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಒಂದು 4 ಮಾತು? ಯಾಕಂದರೆ ಚಾನ್ಸ್ ಸಿಕ್ಕಾಗೆ ನಾವು ಮಾತಾಡ್ಬಿಡ್ಬೇಕು, ಆಮೇಲೆ ಸಿಗಲ್ಲ. ಯಾಕಂದರೆ ಸ್ಕೂಲಲ್ಲಿ ಒಂದು ಕಂಡೀಷನ್ ಇದೆಯಂತೆ, ಇಂಗ್ಲೀಷ್ ಮಾತಾಡಬಾರ್ದು ಅಂತ. ಅದಕ್ಕೋಸ್ಕರ ಅದೇ ಮಿಸ್ಟೇಕ್ನ ಇದು ಮಾಡ್ಬೇಕಂತಿದ್ದೀವಿ. ಸೊ ನಾವು ಮ್ಯಾಕ್ಲೋನ್ನ ನಿಲ್ಲಿಸಿದ್ದೀವಿ. ವೀಕ್ಷಕರ ನೋಡ್ತಾ ಇದ್ರೆ ಅದೇ ಮಿಸ್ಟೇಕ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದೇ ಮಿಸ್ಟೇಕ್ನ ಸರಿ ಮಾಡ್ಬೇಕಂತಿದ್ದೀವಿ. ಸೊ ನಾವು ಮ್ಯಾಕ್ಲೋನ್ನ ನಿಲ್ಲಿಸಿದ್ದೀವಿ. ನಾವು ನಮ್ಮ ಲೆವೆಲ್ ಬೆಸ್ಟ್ ಮಾಡ್ತೀವಿ ಮಿಸ್ಟೇಕ್ಸ್ನ ಇದು ಮಾಡೋದು. ಓಕೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಇಯರ್ ಇವ್ರು ಬಿಟ್ಟಾದ್ರು, ಮಧ್ಯದಲ್ಲೇ ಇವ್ರು ನಿಂತ್ಕೊಂಡಿದ್ರು. ಇವರ ಒಂದು ಮಾತು ಬ್ರೇಕ್ ಆಯಿತು. ಅವರು ಕೊಟ್ಟಿರೋ ಮಾತನ್ನ, ಅವ್ರು ಕೊಟ್ಟಿರೋ ಆಮೇಲೆಗಳನ್ನ ಅವರು ಬ್ರೇಕ್ ಮಾಡಿದ್ರು. ಸೊ ಅದು ಮಧ್ಯಕ್ಕೆ ಅವ್ರು ಸ್ಟಾಪ್ ಆದರು. ಇವಾಗ ಹೇಳ್ತಾ ಇದ್ದಾರೆ ಅದನ್ನು ನಾನು ಚಾನ್ಸ್ ಕೊಟ್ಟು ಸಿಕ್ಕಿದ್ದೀನಿ, ಮತ್ತೆ ನನ್ನ ಚಾನ್ಸ್ ಸಿಕ್ಕಿದೆ, ಅದನ್ನು ನಾನು ಉಪಯೋಗಿಸ್ಕೊಳ್ತೀನಿ, ನನ್ನ ಒಂದು ಫ್ರೆಂಡ್ ದ್ವಾರ ನಾನು ಅವ್ರಿಗೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ. ಸೊ ಇವರಿಂದ ಒಂದು ಕ್ಲಾಸ್ನ ಪರ್ಫೆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ, ಅದನ್ನು ಇವರು ರಿಲೀಸ್ ಮಾಡ್ಕೊಳ್ಳಿ ಅಂತ ಭಾವಿಸ್ತೀವಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಗೆ ಬನ್ನಿ ವೀಕ್ಷಕರೇ, ಒಂದು ಮಾತು ಇಲ್ಲೇ ನೋಡ್ಕೊಂಡ್ಬಿಡೋಣ. ಇಲ್ಲಿ ಎಲೆಕ್ಷನ್ಗೆ ನಿಂತಿದ್ದಾರೆ. ಅಲ್ಲೊಂದು ಲೈನ್ ಮಾಡಿದ್ದಾರೆ, ಇಲ್ಲೊಂದು ಲೈನ್ ಮಾಡಿದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ 2 ಲೈನ್ ಮಾಡಿದ್ದಾರೆ ಮಕ್ಕಳು. ಸೊ ಅವರಿಗೆ ಒಂದು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಒಂದು ಮೈಂಡ್ ಕೆಲಸ ಮಾಡ್ತಾ ಇಲ್ಲ. ಸೊ ಯಾರಿಗೆ ಏನಾಗಬೇಕು, ಹೆಂಗೆ ಮಾಡಬೇಕು ಅಂತ. ಯಾಕೆಂದರೆ ಪಾರ್ಟಿಗಳು ಸ್ವಲ್ಪ ದುಡ್ಡು ಕೊಡ್ತೀವಿ, ಅದು ಕೊಡ್ತೀವಿ, ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಅಂತ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಹಾಕಿದ್ದಾರೆ. ಓಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಅವರ ಒಂದು ಮೆಥಡಲ್ಲಿ ಒಂದು ಹುಳ ಅನ್ನು ಬಿಟ್ಟಿದ್ದಾರೆ. ನೀವು ಇದು ಮಾಡಿರಿ, ಇವರಿಗೆ ಹಾಕ್ರಿ, ಅವ್ರಿಗೆ ಹಾಕ್ರಿ, ನಮ್ಮ ಕಡೆ ಈ ಚಾಕ್ಲೇಟ್ ಸಿಗುತ್ತೆ, ನಮ್ಮ ಕಡೆ ಈ ಬಿಸ್ಕೆಟ್ ಸಿಗುತ್ತೆ, ನಮ್ಮ ಕಡೆ ಇದು ಪೆನ್ಗಳು ಸಿಗುತ್ತೆ ಅಂತ ಒಂದು ಅವರು ಹಾಮಿ ಕೊಟ್ಟಿದ್ದಾರೆ. ಪ್ಲೀಸ್ ವೀಕ್ಷಕರೇ ನೋಡ್ಬೋದು, ಮಕ್ಕಳೆಲ್ಲ ಎಷ್ಟೊಂದು ಕನ್ಫ್ಯೂಷನ್ ಆಗಿದ್ದಾರೆ ಏನು ಹೆಂಗೆ ಅಂತ.
ನೋಡೋಣ ಯಾರಿಗೆ ಗೆಲ್ತಾರೆ, ಯಾರು ಒಳ್ಳೇದಾಗುತ್ತೆ ಅಂತ ನೋಡೋಣ. ಹಾಗೆ ಬಂದರೆ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಇದ್ದಾರೆ ಅವರು ಯಾರಿಗೂ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಆ್ಯಸ್ ಎ ರೂಲ್ ಆಗಿ ನಾವು ಒಳಗಡೆ ಹೋಗೋದಿಲ್ಲ, ಆದರೂ ನಾವು ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೊಂಡಿದ್ದೀವಿ ಒಳಗಡೆ ಹೋಗೋಕ್ಕೆ. ನೋಡೋಣ ಒಳಗಡೆ ಹೋಗಿ ಎಲೆಕ್ಷನ್ಸ್ ಹೆಂಗೆ ನಡೀತಾ ಇದೆ ಅಂತ ಒಂದು ಸುಮ್ಮನೆ ಹಂಗೆ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ. ಮ್ಯಾಮ್ ಹೇಳಿ, ನಿಮ್ಮ ಮಾತಲ್ಲಿ ಇಲ್ಲಿ ಟೀಚರ್ ಒಮ್ಮೆ ಇಟ್ಟಿದ್ದಾರೆ. ತಮ್ಮ ಹೆಸರು ಹೇಳಿ ಮ್ಯಾಮ್. ಇವರ ಹೆಸರು ಧನಲಕ್ಷ್ಮಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಮ್, ನೀವು ಯಾರು ಗೆಲ್ಲಬೇಕಂತ ಆಸೆ ಪಡ್ತಾ ಇದ್ದೀರಾ? ಮ್ಯಾಮಿಗೆ ಪಾಪ ಮಾತು ಬರ್ತಾ ಇಲ್ಲ, ಏನು ಮಾಡೋಣ ವೀಕ್ಷಕರೇ. ಅವರಿಗೆ ಒಂದು ಮೈಕ್ ನೋಡಿದ ತಕ್ಷಣ ಮಾತು ಬರ್ತಾ ಇಲ್ಲ ಅವರಿಗೆ. ಸೊ ಹೇಳೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಮ್ಯಾಮ್. ರಿಲ್ಯಾಕ್ಸ್ ಮಾಡ್ಕೊಂಡು ಹೇಳಿ. ಇಷ್ಟು ಜನ ನಿಂತ್ಕೊಂಡಿದ್ದಾರೆ, ಅವರವರ ಸಿಂಬಲ್ ನೋಡಿದ್ದೀರಾ. ಸೊ ನೀವು ಯಾರನ್ನ ಗೆಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ, ನಿಮಗೂ ಒಂದು ಓಟ್ ಇದೆ ಅನಿಸುತ್ತೆ. ಸೊ ಯಾರನ್ನ ಗೆಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಏನು 4 ಮಾತು. ನನ್ನ ಡೈಮಂಡ್ಗೆ ವೋಟ್ ಹಾಕಿದ್ವಿ. ವೆರಿ ಗುಡ್. ಓಕೆ, ಅವರು ಮಗು ಈ ಸ್ಕೂಲಲ್ಲಿ ಡಿಸಿಪ್ಲೈನ್ ಮೇಂಟೈನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಸ್ಕೂಲ್ ಮೇಂಟೆನೆನ್ಸ್ ಕನ್ನಡ ಅದೇ ಸಪೋರ್ಟ್. ಓಕೆ ಮ್ಯಾಮ್ ಹೇಳ್ತಾ ಇದ್ದಾರೆ, ಅವರೊಂದು ಗುರುತನ್ನು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ, ರಿಲೀಸ್ ಮಾಡೋಕ್ಕಾಗಲ್ಲ ವಿಡಿಯೋಗಳಲ್ಲಿ. ಅವರು ಅದಕ್ಕೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಅವ್ರು ಹೇಳಿದ ಮಾತು ನಿಲ್ಲಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಸೊ ಯಾತಕ್ಕೆ ನಿಂತಿದ್ದಾರೋ ಅವರಿಗೆ ಗೊತ್ತಿಲ್ಲ, ಅವ್ರ ಮಾತಲ್ಲೇ ಒಂದು ಕೇಳೋಣ. ಸೊ ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ ನೀವು? ಏನು ನಡೀತಾ ಇದೆ ಇಲ್ಲಿ? ಓ ಮೈ ಗಾಡ್, ಪ್ರೇಕ್ಷಕರೇ ನೋಡಿದ್ರ ಇಲ್ಲಿ ಎಲೆಕ್ಷನ್ ನಡೀತಾ ಇದ್ರೆ ಅವರಿಗೆ ಗೊತ್ತಾಗಿತ್ತು. ಎಲೆಕ್ಷನ್ ಅಂದರೆ ಏನು? ಓಟ್. ಓ ವೆರಿ ಗುಡ್. ಓಟ್ ಹಾಕೋದಂತೆ. ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಓ ವೆರಿ ಗುಡ್. ಹೇಳ್ಬಾರ್ದು ವೀಕ್ಷಕರೇ, ಹೇಳ್ಬಾರ್ದು. ಅವ್ರು ಹೇಳಿರೋರು ಯಾವ ಗುರುತನ್ನು ನಾವು ಹೇಳೋಕ್ಕಾಗಲ್ಲ. ಅವರಿಗೆ ಇದು ಓಟು, ಇದು ಒಂದು ಎಲೆಕ್ಷನ್ನು, ಅದು ಹಾಕಬೇಕು, ಇವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಮೈಂಡಲ್ಲಿದೆ. ಸೊ ವೆರಿ ಗುಡ್. ಹ್ಯಾಂಡ್ಸ್ ಅಪ್ ಯು. ವೆರಿ ಗುಡ್. ಓಕೆ, ನೆಕ್ಸ್ಟ್. ಏನು ಮಾಡ್ತಾ ಇದ್ದೀರಿ? ಎಲೆಕ್ಷನ್ ನಡೀತಾ ಇದೆ. ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀವಿ? ವೆರಿ ಗುಡ್. ಓಕೆ, ಅವರವರಿಗೆ ಒಂದು ಕ್ಲಾರಿಟಿ ಇದೆ. ಇಲ್ಲಿ ನೋಡ್ಬೋದು ಅಧ್ಯಕ್ಷರು ನಮಗೆ ಬೈತಾ ಇದ್ದಾರೆ, ಅಲ್ಲಿ ಒಳಗಡೆ ಹೋಗೋಂಗಿಲ್ಲ ಅಷ್ಟುವರೆಗೆ ನೀವು ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ನಾವು ಇಲ್ಲಿಗೆ ಸ್ಟಾಪ್ ಆಗ್ತೀವಿ, ಪ್ಲೀಸ್ ಬೈಬೇಡಿ. ನಾವು ಇಲ್ಲಿಗೆ ಸ್ಟಾಪ್ ಆಗೋಣ. ಯಾಕೆ ನಮಗೂ ರೂಲ್ಸ್ ಇಲ್ಲ, ಒಳಗೆ ಹೋಗಿ ಏನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ ಅಂತ ನೋಡೋಣ. ಸೊ ಅವರ ಒಂದು ಆಶೆಗಳೆಲ್ಲ ನೆರವೇರಲಿ ಅಂತ ನೋಡೋಣ. ನಮಗೆ ಅಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಔಟ್ ಸೈಡ್, ಮಾತಾಡ್ಸೋಣ. ಬನ್ನಿ, ಹಾಗೆ ಬನ್ನಿ ವೀಕ್ಷಕರೇ. ಇಲ್ಲಿಂದ ನಮಗೆ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರನ್ನ ಒಂದು ಮಾತಾಡ್ಸೋಣ. ಓಕೆ, ಓಕೆ ವೆರಿ ಗುಡ್. ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನವದೀಪ್ ಅಂತ. ಇವರ ಹೆಸರು ನವದೀಪ್ ಅಂತ ಇದೆ. ಏನು ಹಾನಿ ಕೊಟ್ಟಿದ್ದೀರಾ? ವಾರಕ್ಕೆ 2 ಸತಿ PT ಕೊಡ್ತೀನಿ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀನಿ. ಸ್ಕೂಲಲ್ಲಿ ಪ್ರೇಯರ್ಗೆ, ಅಸೆಂಬ್ಲಿಯಲ್ಲಿ ಎಲ್ಲರಿಗೂ ಮಾತಾಡೋಕ್ಕೆ ಚಾನ್ಸ್ ಕೊಡ್ತೀನಿ. ಏನು ಮಾತಾಡೋಕ್ಕೆ? ಊರಿಗೆ ಕನ್ನಡ ಮಾತಾಡೋಕೆ ಕೊಟ್ಟಿದ್ದೀರಲ್ಲ? ಇಂಗ್ಲೀಷ್ ಮಾತಾಡೋಕೆ ಕೊಟ್ಟಿದ್ದಾರಂತೆ. ಹಾಗೆ ಏನಾದರೂ ಪ್ರಾಬ್ಲಮ್ ಇದೆ ಕ್ಲಾಸಲ್ಲಿ ನನ್ನ ಹತ್ರ ಬಂದರೆ ನಾನು ಸಾಲ್ವ್ ಮಾಡ್ತೀನಿ. ಪ್ರಿನ್ಸಿಪಲ್ ಸರ್ ನೋಡೋಣ, ಅವ್ರೇನಾದರೂ ನನ್ನ ಕೆಲಸಕ್ಕೆ ಇದೆಲ್ಲ ಮಾಡ್ತೀನಿ. ವೆರಿ ಗುಡ್. ಅವರ ಒಂದು ಮಾತಲ್ಲಿ ಅವ್ರು ನಿಲ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಇಯರ್ ತುಂಬ ಪ್ರಾಮಿಸ್ಗಳು ಮಾಡಿದ್ದಾರೆ. ಅವ್ರಿಗೊಂದು ಐಡಿಯಾ ಇದೆ. ಲಾಸ್ಟ್ ಇಯರ್ ಮಾಡಿರೋ ಪ್ರಾಮಿಸ್ಗಳನ್ನ ಎಲ್ಲರೂ ಬ್ರೇಕ್ ಮಾಡಿದ್ದಾರೆ. ಬಟ್ ಈ ಸತಿ ನಾನು ಬ್ರೇಕ್ ಮಾಡಬಾರ್ದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನೋಡೋಣ, ಅಲ್ಲಿ ಒಂದು ಗುರಿ ಏನು ಸಿಂಬಲ್? ಲಯನ್ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಲಯನು ಕಾಡಿಗೆ ರಾಜ ಅಂತಾರೆ. ಆ ಥರ ಅವ್ರೇನಾದರೂ ನನ್ನ ಗೆಲ್ಸಿದ್ರೆ ನಾನು ಅವ್ರಿಗೆ ಏನೇ ಪ್ರಾಬ್ಲಮಲ್ಲಿ ನಾನು ಸಾಲ್ವ್ ಮಾಡ್ತೀನಿ ಅಂತ
ಓ ವೆರಿ ಗುಡ್. ಕಿಂಗ್ ಆಫ್ ದ ಜಂಗಲ್ ಅಂತಾನೆ ನೇಮ್ ಇಟ್ಕೊಂಡಿದ್ದಾರೆ ಅವರು. ಅವ್ರು ಏನು ರಾಜ ಹೆಸರು ಇಟ್ಕೊಂಡಿದ್ದಾರೆ. ಏನೇ ಪ್ರಾಬ್ಲಮ್ ಅಂದರೂ ನಾನು ಸಾಲ್ವ್ ಮಾಡ್ತೀನಿ ಅಂತ ಅವರಿಗೆ ಒಳ್ಳೇದಾಗಲಿ. ನೀವು ನಿಮ್ಮ ಪಾರ್ಟಿನ ಗೆಲ್ಲಿಸ್ತೀರಾ? ಎಲ್ಲಿ ಯಾರು ಶೌಚ ಮಾಡ್ತಾ ಇಲ್ಲ, ಗೆಲ್ಲಿಸ್ತೀವಂತೀರಾ? ಗೆಲ್ಲಿಸ್ತೀರಾ? ನೀವು 3 ಜನ ಸಾಧ್ಯ ಆಗುತ್ತಾ? ನಾವು ಗೆಲ್ತೀವಿ ಅಂತ ಇದ್ದಾರೆ ಅವರು, ಗೆಲ್ಲಿಸ್ತೀವಿ ಅಂತ ಇಲ್ಲ ವೀಕ್ಷಕರೇ. ನಾವು ಗೆಲ್ತೀವಿ, ನಮ್ಮ ಪಾರ್ಟಿನ ನಾವು ಗೆಲ್ಲಿಸ್ತೀವಿ ಅಂತ ಇದ್ದಾರೆ. ಅವರಿಗೆ ಶುಭವಾಗಲಿ. ಒಂದು ಕಿಂಗ್ ರಾಜ, ಜಂಗಲ್ ರಾಜ ಒಂದು ಸಿಂಬಲ್ ಇಟ್ಕೊಂಡಿದ್ದಾರೆ. ಅವರಿಗೆ ಒಳ್ಳೇದಾಗಲಿ ಅಂತ ಭಾವಿಸೋಣ. ಥ್ಯಾಂಕ್ ಯು. ಇಲ್ಲಿ ಇನ್ನೊಂದು ಇಲ್ಲಿ ಇನ್ನೊಂದು ನೋಡ್ಬೋದು. ಇನ್ನೊಂದು ಕ್ಯಾಂಡಿಡೇಟೆಡ್ ಇಲ್ಲಿ ನಮಗೆ ಸಿಕ್ಕಿದ್ದಾರೆ. ಅವರು ತುಂಬ ಶಾರ್ಟ್ ಕ್ಯಾಂಡಿಡೇಟೆಡ್ ಅಂತ ಅನಿಸ್ತಾ ಇದೆ. ಅವರಿಗೊಂದು ಹೋಪ್ ಇದೆ ನಾನು ಗೆಲ್ತೀನಿ ಅಂತ, ಅದಕ್ಕಾಗಿ ಅವ್ರನ್ನ ನೇಮ್ ಕೊಟ್ಟಿದ್ದಾರೆ. ನೋಡೋಣ ಗೌರ್ಮೆಂಟ್ ಅವ್ರನ್ನ ಗೆಲ್ಲಿಸ್ತಾರ, ಶ್ರೀವಿದ್ಯಾನಿಕೇತನ ಅವ್ರನ್ನ ಗೆಲ್ಲಿಸ್ತಾರ ಅಂತ ನಾವು ಅವ್ರ ಮಾತಲ್ಲಿ ಒಂದು 4 ಮಾತನ್ನು ಕೇಳೋಣ. ಸುಜನ್, ಅವರ ಹೆಸರು ಸುಜನ್ ಅಂತ. ಸೊ ಏನೆಲ್ಲ ಹಾಮಿ ಕೊಟ್ಟು ನೀವು ನಿಲ್ತೀನಿ ಅಂತ ಕಾನ್ಫಿಡೆಂಟಾಗಿ ಓವರಿಂದ ಬಂದಿದ್ದೀರಾ? ನಾನು ಹೇಳಿದೆ, ನಾನು ಯಾವಾಗಲೂ ಡಿಸಿಪ್ಲಿನ್ ಆಗಿರುತ್ತೆ. ಆಮೇಲೆ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ವಾರಕ್ಕೆ ಸ್ವಲ್ಪ ಜೋರಾಗಿ ವಾರಕ್ಕೆ 2 ಸತಿ PT ಬಿಡ್ತೀನಿ. ಆ್ಯಂಡ್ ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಮಾಡ್ತೀನಿ. ನಾನು ಮಾಡಿಲ್ಲ ಅಂದರೆ ಪಕ್ಕ ಪನಿಷ್ಮೆಂಟ್ ನಾನು ತೊಗೊತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಕ್ಕಳು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಸರ್ ತಗೊಳ್ತಾರಂತೆ. ವೀಕ್ಷಕರೇ ತುಂಬ ಚೆನ್ನಾಗಿದೆಯಲ್ಲ. ಅವ್ರೇನಾದರೂ ತಪ್ಪು ಮಾಡಿದ್ರೆ ಇವ್ರ ಪನಿಷ್ಮೆಂಟ್ ತಗೊಂಡು ಆ ಪನಿಷ್ಮೆಂಟ್ ಇವ್ರ ಮೇಲೆ ಹಾಕ್ಕೊಂಡು ಇವರು ಸ್ಟ್ರಗಲ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ತಪ್ಪಾದರೆ ನಾನು ತಗೊಳ್ತೀನಿ, ಅವ್ರು ತಪ್ಪು ಮಾಡಿದ್ರೆ. ವೀಕ್ಷಕರೇ ನೋಡಿ, ಅವರ ಮಾತಲ್ಲಿ ಹೇಳ್ತಾ ಇದ್ದಾರೆ ಪನಿಷ್ಮೆಂಟ್ ಇರುತ್ತೆ, ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಳಿ. ಮ್ಯಾಮ್ ಪನಿಷ್ಮೆಂಟ್ ಇರುತ್ತೆ, ಇರಲ್ಲ ಅಂತಿಲ್ಲ ಮ್ಯಾಮ್, ಎಲ್ಲರಿಗೂ ಪನಿಷ್ಮೆಂಟ್ ಇರುತ್ತೆ. ನಾನೇನಾದರೂ ಬೈ ಚಾನ್ಸ್ ತಪ್ಪು ಮಾಡಿದ್ರೆ ನಾನು ಪನಿಷ್ಮೆಂಟ್ ತಗೋತೀನಿ. ಓಕೆ. ಅವರ ಒಂದು ಮಾತನ್ನು ಅವ್ರು ಕ್ರಾಸ್ ಮಾಡಿ ಅವರೇನಾದರೂ ಡಿಸಿಪ್ಲಿನ್ ಇಲ್ದಿರ ಮಾಡಿದ್ರೆ ಅವರಿಗೆ ಅವರೇ ಪನಿಷ್ಮೆಂಟ್ ತಗೊಳ್ತಾನೆ ಅಂತ ಹೇಳ್ತಿದ್ರೆ ಅವರು ರಿಸೈನ್ ಮಾಡ್ತೀನಿ ಅಂತ ಏನಾದರೂ ನಾನು ಹಮ್ಮಿಕೊಟ್ಟಿದ್ದೀನೋ ಅದಕ್ಕೆ ನಾನು ತಕ್ಕವನಲ್ಲ ಅಂತ ಒಂದು ಲೆಟರ್ ಕೊಟ್ಟು ಅವರು ಅವರ ಒಂದು ಪೋಸ್ಟನ್ನು ಇಟ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ವೆರಿ ಗುಡ್. ನೆಕ್ಸ್ಟ್, ನೀವು ನಿಮ್ಮ ಪಾರ್ಟಿಯನ್ನು ಗೆಲ್ಲಿಸ್ತೀರಾ ಇಲ್ಲ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಗೆಲ್ಲಿಸ್ತೀರಾ? ಹೇಗೆ ಗೆಲ್ಲಿಸ್ತೀರಾ? ನಿಮ್ಮ 3ರಿಂದ ಸಾಧ್ಯನಾ? ವೀಕ್ಷಕರೇ, ಇವರ 3ರಿಂದ ಸಾಧ್ಯ ಅಂತೆ ಒಂದು ಸುಜನ್ ಸರ್ ಅವರನ್ನ ಗೆಲ್ಸಕ್ಕೆ. ಇದು ಹೇಗೆ ಸಾಧ್ಯನೋ ನನಗೂ ಗೊತ್ತಿಲ್ಲ. ನಿಮ್ಮ 3 ಓಟಿಂದ ಸುಜನ್ ಸರ್ ಗೆಲ್ಸಕ್ಕೆ ಸಾಧ್ಯನಾ? ಮತ್ತೆ ಏನು ಮಾಡಬೇಕು ನೀವು? ಓಟ್ಸ್ ಕೇಳ್ತೀರಾ? ನೆಕ್ಸ್ಟ್ ಹೋಗಿ ಕೇಳಬೇಕಂತೆ. ಇವ್ರು ಹೇಳೋದು ನನಗೂ ಅರ್ಥ ಆಗ್ತಾ ಇಲ್ಲ ವೀಕ್ಷಕರೇ. ಓಕೆ, ನೋಡೋಣ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸೋಣ. ಸೊ ಈ ಎಲೆಕ್ಷನಿಂದ ಒಬ್ಬೊಬ್ಬರಿಗೆ ಸ್ವಲ್ಪ ದುಃಖ ಆಗಿದೆ, ಸ್ವಲ್ಪ ನೋವಾಗಿದೆ, ಸ್ವಲ್ಪ ಬಾಧೆ ಆಗಿದೆ. ಬಟ್ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟು ಅವ್ರ ಲೈಫಲ್ಲಿ ಮುಂದಕ್ಕೆ ಹೋಗೋಕ್ಕೆ ಅವ್ರಿಗೊಂದು ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರ ಮಾತನ್ನು ಅವರು ಎಂದಿಗೂ ಕ್ರಾಸ್ ಮಾಡ್ದಿರ ಅವರ ಮಾತಲ್ಲಿ ಅವ್ರು ನಿಲ್ಲಬೇಕು ಅಂತ ನಾವು ಬಯಸೋಣ. ಸೊ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಪರಪ್ಪನಗರ ಶ್ರೀವಿದ್ಯಾನಿಕೇತನ್ ಪ್ರೌಢಶಾಲೆ, ನಾನು ನಿಮ್ಮ ಶೈಲಜಾ, ಕ್ಯಾಮ್ರಾಮ್ಯಾನ್ ಲಕ್ಷ್ಮಿ ಜೊತೆ ಶೈಲಜಾ ಫ್ರಾಂಕ್ಲಿನ್. ಥ್ಯಾಂಕ್ ಯು. ವಂದನೆ.